ಪದ್ಯಪಾಠ 14 ರಾಜನ ಸುಪ್ರಭಾತ. ಇದು ನಿಮಗೆ ರಾಜ ಅಂತಂದರೆ ಹೆಸರು ಇರುತ್ತೆ, ಮತ್ತು ಚಿಕ್ಕ ಮಕ್ಕಳಿಗೆ ಪ್ರೀತಿಯಿಂದ ರಾಜ ಅಂತ ಕರೀತಾರೆ. ಸುಪ್ರಭಾತ ಅಂದರೆ ಬೆಳಗ್ಗೆ ಎದ್ದೇಳಕ್ಕಾಗಿ ಹೇಳ್ತಾ ಇರತಕ್ಕಂಥ ಒಂದು ಹಾಡು, ಗೀತೆ ಅಥವಾ ಎಬ್ಸುವ ರೀತಿ. ಏನು ಅಂತ ಪದ್ಯಕ್ಕೆ ಬರೋಣ. ನೀನು ಪೆನ್ನು, ಬೆಂಚು, ಪುಸ್ತಕ, ಮಿಠಾಯಿ ಇತ್ಯಾದಿ ವಸ್ತುಗಳ ಬಗ್ಗೆ ತಿಳಿದಿರುವೆ. ಅವುಗಳಲ್ಲಿ ನಿನಗಿಷ್ಟವಾದ ಯಾವುದಾದರೂ ಒಂದು ವಸ್ತುವಿನ ಬಗ್ಗೆ ನಿನ್ನ ಮಾತುಗಳಲ್ಲಿ ಹೇಳು. ಅಂದರೆ ನೀವು ಯಾವುದೋ ಒಂದು ವಿಷಯನ, ಯಾವುದೋ ಒಂದು ವಸ್ತುನ ನೀವು ನೋಡಿದ್ರೆ ಅಂದರೆ ಅದ್ರ ಬಗ್ಗೆ ನೀವು ಹೇಳೋದನ್ನು ತಿಳ್ಕೊಂಡಿರಬೇಕು. ಒಂದು 4-6 ವಾಕ್ಯನ ನಾವು ಬರೆಯೋದು ಬರಬೇಕು. ಈಗ ಪದ್ಯಕ್ಕೆ ಬರೋಣ. ಒಂದು ಸಲ ಓದೋಣ. ಮುಂಗೋಳಿ ಕೂಗುವುದು, ಮುಂಬೆಳಕು ಮೂಡುವುದು, ಚಾಪೆಯಿಂದೆದ್ದೇಳು ರಾಜ ನಮ್ಮ ರಾಜ. ಸುಖನಿದ್ದೆ ಸಾಕಿನ್ನು, ಸ್ವಪ್ನಕ್ಕೆ ಬೈಯನ್ನು, ಕಣ್ಣುಗಳ ತೆರೆದುಕೋ ರಾಜ ನಮ್ಮ ರಾಜ. ಕೈಕಾಲು ಮುಖ ತೊಳೆದು, ಪಾಠ ಪುಸ್ತಕ ತೆಗೆದು, ಅಭ್ಯಾಸ ಮಾಡಯ್ಯ ರಾಜ ನಮ್ಮ ರಾಜ. ಚೆನ್ನಾಗಿ ಮಿಂದು ಬಾ, ಸಮವಸ್ತ್ರ ತೊಟ್ಟು ಬಾ, ತಿಂಡಿ ತಿನ್ನಲು ಕೂಡು ರಾಜ ನಮ್ಮ ರಾಜ. ಶೂಗಳನ್ನು ಕಟ್ಟಿಕೋ, ಚೀಲವನ್ನು ಎತ್ತಿಕೋ, ಶಾಲೆ ಕಡೆ ಹೆಜ್ಜೆ ಇಡು ರಾಜ ನಮ್ಮ ರಾಜ. ನಿಜವೆಂದ್ರೆ ನನ್ನವ್ವ, ಇವತ್ತು ರವಿವಾರ, ಶಾಲೆಗೆ ರಜಾ ಎನ್ನುವ ರಾಜ ನಮ್ಮ ರಾಜ. ಅಕಟಕಟ ವಾರಕ್ಕೆ ಒಂದೇ ರವಿವಾರ ಕಣ, ಅದು ನಿನ್ನೆಗಾಯಿತ್ತು ರಾಜ ನಮ್ಮ ರಾಜ. ಇದನ್ನು ಬರೆದಿರೋರು KV ತಿರುಮಲೇಶ್. ನೀವು ದಿನ ಶಾಲೆಗೆ ಬರಬೇಕಾದ್ರೆ ಏನೆಲ್ಲ ಕಾರ್ಯಕ್ರಮ ಮಾಡ್ತೀರಾ? ಬೆಳಗ್ಗೆ ಎದ್ಮೇಲೆ ಅಮ್ಮ ಎಬ್ಬಿಸೋದು ಅಲ್ವಾ, ಅದೆಲ್ಲ ಈ ಪದ್ಯದಲ್ಲಿ ಇದೆ. ನೋಡೋಣ, ಇಲ್ಲಿ ಪದ್ಯದ ಬರೋಣ. ಮುಂಗೋಳಿ ಕೂಗುವುದು, ಮುಂಬೆಳಕು ಮೂಡುವುದು. ಮುಂಗೋಳಿ ಅಂದರೆ ಮುಂಜಾವಿನಲ್ಲಿ ಕೋಳಿ ಕೂಗುತ್ತಲ್ವಾ ಬೆಳಕು ಹರಿಬೇಕಾದ್ರೆ. ಮುಂಬೆಳಕು ಅಂದರೆ ಮುಂಜಾವಿನ ಬೆಳಕು. ಮೂಡುವುದು ಅಂದರೆ ಸೂರ್ಯ ಹುಟ್ಟುತ್ತಾ ಇದ್ದಾನೆ, ಬೆಳಗಾಗ್ತಾ ಇದೆ ಅಂತ. ಆ ಸಮಯದಲ್ಲಿ ಚಾಪೆಯಿಂದೆದ್ದೇಳು ರಮ್ಮ ರಾಜ. ರಾಜ ಮಲ್ಕೊಂಡಿರ್ತಾನೆ, ಎದ್ದೇಳು ಎದ್ದೇಳು ಅಂತ ಅವರಮ್ಮ ರಾಜ ಎದ್ದೇಳಪ್ಪ ಅಂತ ಎಬ್ಬಿಸ್ತಾ ಇದ್ದಾರೆ. ಮತ್ತೇನು ಹೇಳ್ತಾರೆ ನೋಡಿ. ಸುಖ ನಿದ್ದೆ ಸಾಕಿನ್ನು, ಸ್ವಪ್ನಕ್ಕೆ ಬೈಯನ್ನು. ಸುಖವಾಗಿ ನಿದ್ದೆ ಮಾಡ್ತಾ ಇದೆಯಾ, ಅದು ಸಾಕಿನ್ನ, ಎದ್ದೇಳು, ಎದ್ದೆ ಸಮಯ ಆಯಿತು. ಸ್ವಪ್ನ ಅಂದರೆ ರಾತ್ರಿ ಕನಸು ಕಾಣ್ತಾ ಇರ್ತೀರಲ್ಲ, ಆ ಕನಸಿಗೆ ಬೈ ಅಂದರೆ ಬೈ, ನೀನು ಹೋಗ್ಬಿಡು ಅಂತೇಳಿ ಕಳಿಸ್ಬಿಟ್ಟು ಎದ್ದೇಳು. ಕಣ್ಣುಗಳ ತೆರೆದುಕೋ, ಕಣ್ಬಿಟ್ಟು ಎದ್ದೇಳು, ಪೂರ್ತಿ ನಿದ್ದೆಯಿಂದ ಎದ್ದೇಳು ರಾಜ ನಮ್ಮ ರಾಜ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮುಂದೆ ಏನು ಹೇಳ್ತಾರೆ. ಕೈಕಾಲು ಮುಖ ತೊಳೆದು, ಪಾಠ ಪುಸ್ತಕ ತೆಗೆದು, ಅಭ್ಯಾಸ ಮಾಡಯ್ಯ ರಾಜ ನಮ್ಮ ರಾಜ. ಬೆಳಗಿನ ಜಾವ ಎದ್ದು ಓದಿದರೆ ಅದು ತುಂಬ ಚೆನ್ನಾಗಿ ನೆನಪಿರುತ್ತೆ ಯಾವಾಗಲೂ, ಮತ್ತು ಮನಸ್ಸಿಗೆ ತಟ್ಟುತ್ತೆ ಅದು. ಅದಕ್ಕೆ ಹೇಳ್ತಾ ಇದ್ದಾರೆ ಬೆಳಗ್ಗೆ ಎದ್ದು ಓದಬೇಕು ಅಂತ. ಇಲ್ಲೂ ಅಷ್ಟೇ ಅವರಮ್ಮ ರಾಜನ ಎಬ್ಬಿಸಿ ಬೆಳಗಿನ ಜಾವ ಕೈಕಾಲು ಮುಖ ತೊಳ್ಕೊಂಡ್ಬಿಟ್ಟು, ಪಾಠ ಪುಸ್ತಕನ ತೊಗೊಂಡ್ಬಿಟ್ಟು ಅಭ್ಯಾಸ ಮಾಡ್ತಾ ಕೂತ್ಕೋ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿ ಮಿಂದು ಬಾ, ಸಮವಸ್ತ್ರ ತೊಟ್ಟು ಬಾ, ತಿಂಡಿ ತಿನ್ನಲು ಕೂಡು ರಾಜ ನಮ್ಮ ರಾಜ. ಬೆಳಗ್ಗೆ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಪಾಠ ಪುಸ್ತಕ ಓದಿದ ಮೇಲೆ ಏನು ಮಾಡಬೇಕು? ಚೆನ್ನಾಗಿ ಮಿಂದು ಬಾ ಅಂದರೆ ಸ್ವಚ್ಛವಾಗಿ ಸ್ನಾನ ಮಾಡ್ಕೊಂಬ. ಮಿಂದು ಅಂದರೆ ಸ್ನಾನ ಮಾಡೋದಕ್ಕೆ ಮೇಯೋದು ಅಂತಾರೆ. ಸಮವಸ್ತ್ರ ಅಂದರೆ ನೀವು ಯೂನಿಫಾರ್ಮ್ ಹಾಕೋತಿರಲ್ಲ, ಅದನ್ನು ಹಾಕ್ಕೊಂಡು ಬಾ. ಹಾಕ್ಕೊಂಡು ಬಂದು ಏನು ಮಾಡಬೇಕು? ತಿಂಡಿ ತಿನ್ನಲು ಕೂಡು, ತಿಂಡಿ ತಿನ್ನಬೇಕು ರಾಜ ನಮ್ಮ ರಾಜ. ತಿಂಡಿ ಆದಮೇಲೆ ಏನು ಮಾಡಬೇಕು? ಶೂಗಳನ್ನು ಕಟ್ಟಿಕೋ, ಚೀಲವನ್ನು ಎತ್ತಿಕೋ, ಶಾಲೆ ಕಡೆ ಹೆಜ್ಜೆ ಇಡು ನಮ್ಮ ರಾಜ ನಮ್ಮ ರಾಜ. ಅದಾದಮೇಲೆ ತಿಂಡಿ ಸ್ನಾನ ಬೆಳಗ್ಗೆ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಓದ್ಕೊಂಡು ಸ್ನಾನ ಮಾಡಿ ಸಮವಸ್ತ್ರ ಹಾಕ್ಕೊಂಡು ತಿಂಡಿ ತಿಂದು ಶಾಲೆಗೆ ಕೊಡಬೇಕಲ್ವಾ. ಅದಕ್ಕೆ ಏನು ಮಾಡಬೇಕು? ಶೂಗಳನ್ನು ಹಾಕೋಬೇಕು, ಚೀಲನ ತೊಗೋಬೇಕು, ಮತ್ತು ಶಾಲೆ ಕಡೆ ಹೋಗಬೇಕು. ಹೋಗು ಅಂತ ಹೇಳ್ತಾ ಇದ್ದಾಳೆ. ನಿಜವೆಂದರೆ ನನ್ನವ್ವ, ಇವತ್ತು ರವಿವಾರ, ಶಾಲೆಗೆ ರಜಾ ಎನ್ನುವ ರಾಜ ನಮ್ಮ ರಾಜ. ರಾಜ ಏನಿರ್ತದೆ, ಅಮ್ಮ ನಿಜವಾಗ್ಲೂ ಇವತ್ತು ಭಾನುವಾರ, ರವಿವಾರ ಅಂದರೆ ಭಾನುವಾರ ರಜಾ ಇದೆಲ್ಲ ಶಾಲೆಗೆ ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ಅಮ್ಮ ಏನು ಹೇಳ್ತಾಳೆ. ಅಕಟಕಟ ವಾರಕ್ಕೆ ಒಂದೇ ರವಿವಾರ ಕಣ, ಅದು ನೆನ್ನೆಗಾಯಿತ್ತು ರಾಜ ನಮ್ಮ ರಾಜ. ಆಗಾಗಲೇ ಭಾನುವಾರ ಆಗೋಗ್ಬಿಟ್ಟಿರುತ್ತೆ, ಸೋಮವಾರ ಬಂದಿರುತ್ತೆ, ಅವನಿನ್ನ ರಜದ ಮೂಡದಲ್ಲೇ ಇರ್ತಾನೆ ನೋಡಿ. ಅದಕ್ಕೆ ಹೇಳ್ತಾಳೆ, ಇಲ್ಲ ವಾರಕ್ಕೆ ಒಂದೇ ಭಾನುವಾರ ರಜಾವಾರ, ಅದು ನಿನ್ನೆ ಆಗೋಯ್ತು, ಎದ್ದೇಳು ಶಾಲೆಗೆ ಹೋಗು ಅಂತ ಅವರಮ್ಮ ಎಬ್ಬಿಸ್ತಾ ಇದ್ದಾಳೆ. ನಾವು ಸಹ ಪ್ರತಿದಿನ ಬೇಗ ಎದ್ದು ಓದ್ಕೊಂಡು ಸರಿಯಾದ ಟೈಮಿಗೆ ಶಾಲೆಗೆ ಹೋಗೋದನ್ನ ಅಭ್ಯಾಸ ಮಾಡ್ಕೋಬೇಕು ಮಕ್ಕಳೇ.